ಹಾಯ್ ಹಲೋ ವೆಲ್ಕಮ್ ಟು ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಸೋಡಾ ಸರ್ಬತ್ ಕುಡಿಬೇಕಂತ ಆಗಿದೆ. ಸೋಡಾ ಸರ್ಬತ್ ಬೇಕಾದ್ರೆ ಫಸ್ಟಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಸೋಡಾ, ಕಿನ್ಲೆ ಸೋಡಾ ಬೇಕು. ನೀರು ಹಾಕ್ಲಿಕ್ಕೆ ಉಂಟಾ? ಅದು ಅಷ್ಟು ಸಕ್ಕರೆ ನೀರು ಹಾಕಿ ಕುಡಿದ್ರೆ ಹೋಯ್ತು, ಸತ್ತವ. ಸೂಪರ್ ಆಗಿದೆ. ಪುಳಿ ಸ್ವಲ್ಪ ಜಾಸ್ತಿ ಹಾಯ್ ಹಲೋ ವೆಲ್ಕಮ್ ಟು ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಇಲ್ಲಿ ಹೋಮ್ ಸ್ಟೇಗೆ ಬಂದು ನಮಗೆ ಸೋಡಾ ಸರ್ಬತ್ ಕುಡಿಬೇಕಂತ ಆಗಿದೆ. ಹಾಗೆ ಒಬ್ಬರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡುವ ಬನ್ನಿ. ಸೋಡಾ ಸರ್ಬತ್, ಹೌ ಟು ಮೇಕ್ ಸೋಡಾ ಸರ್ಬತ್, ಕಮ್. ಶೆಫ್ ಪ್ರಮಿ ಕೆಟ್, ಶೆಫ್ ಪ್ರವೀಣ್ ಡಿಸೋಜಾ ಸರ್. ಹಾಯ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಡಿಸೋಜ್ ಅಂತೀನಿ. ಪಕ್ಕಡೆಯಾ? ಈಗ ಹೇಗೆ ಸೋಡಾ ಸರ್ಬತ್ ಮಾಡಿ? ನಾವು ಸೋಡಾ ಸರ್ಬತ್ ಬೇಕಾದ್ರೆ ಫಸ್ಟಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಸೋಡಾ, ಕಿನ್ಲೆ ಸೋಡಾ ಬೇಕು, ಮತ್ತೊಂದು ಸಕ್ಕರೆ. ಇದಕ್ಕೆ ಸಕ್ಕರೆ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿದ್ದಾರೆ. ನೋಡ್ತೇನೆ ಫಸ್ಟಿಗೆ ಇದು ಹೌದು ಅಂತ. ಸಕ್ಕರೆ ನೀರು ಜಾಸ್ತಿ ಸಕ್ಕರೆ ಮಾಡಬಾರ್ದು, ಚೀಪೆ ಜಾಸ್ತಿ ಬಿಡುದು. ಮತ್ತೆ ಉಪ್ಪು, ಅದು ಉಪ್ಪು ನೀರಾ? ಅದು ಎಂತ ಲಿಂಬೆ 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 ರಸ. ಒಂದು ನಿಮಿಷ, ಲಿಂಬೆ ರಸ. ಇದರಲ್ಲಿ ಬೀಜ ಎಲ್ಲ ಇರ್ತದೆ, ಸೋಸಿ ಬೇಕಾದ್ರೆ ಕುಡಿಬಹುದು. ಇದ್ರಲ್ಲಿ ಬೀಜ ಆಗಿ ನಿಂಗಿದ್ರು ಆಗ್ತದೆ, ಎಂತ ಪ್ರಾಬ್ಲಮ್ ಇಲ್ಲ ಅಲ್ಲ? ಎಂತ ಆಗುದಿಲ್ಲಪ್ಪ. ಮತ್ತೆ 3 ಜನ ಅಲ್ಲ, 3 ಜನ. ಇದು 3 ಜನರಿಗೆ ಮಾತ್ರ ಮಾಡುದಾ? ಸಾಕು ಅಲ್ಲ, ನಾವು ಎಲ್ಲರಿಗೆ ಕೊಟ್ಟು ಕುಡಿಬೇಕಲ್ಲ. ನಿಜ ಆಕ್ಚುಲಿ ನಾವು ಕುಡಿದು ನೋಡುವ ಹೇಗಾಗ್ತದೆ ಅಂತ, ಮತ್ತೆ ಕೊಡುವ. ಸ್ವಲ್ಪ ರಸ ಚಂದ ಆದ್ರೆ ಅವರಿಗೆ ಕೊಡೋದಾ? ನೋಡು, ಫಸ್ಟ್ ರಸ ಹಾಕ್ಬೇಕು. ಇದ್ದಾರೆ. ಬಿತ್ತು ಕೂಡ ಬೀಳ್ತಾ ಉಂಟು ನೋಡಿ, ಅದು ಫ್ರೀ. ಬಿತ್ತು ಕೂಡ ಬೀಳ್ತಾ ಉಂಟು, ತೊಂದರೆ ಇಲ್ಲ. ಬಿತ್ತು ಅಂದ್ರೆ ಒಳ್ಳೇದಂತೆ. ನೋಡಿ ಮೊದಲು ರಸ ಹಾಕಿದ್ರು ಅವರು. ಯಾವ್ದ್ರ ರಸ ಅದು? ಇದು ಲಿಂಬೆ ಪುಳಿ. ಲಿಂಬೆ ಪುಳಿ, ಲಿಂಬೆ ಪುಳಿದ ರಸ. ನೆಕ್ಸ್ಟ್ ಡೈರೆಕ್ಟ್ ಸೋಡಾ ಹಾಕುದಾ? ನೀರು ಹಾಕ್ಲಿಕ್ಕೆ ಉಂಟಾ? ಅಲ್ಲ, ಶೆಫ್ ನೀವು ಅವ್ರ ಹತ್ರ ಎಂತ ಕೇಳುದು? ನೀವು ಶೆಫ್ ನೀವು. ಸ್ವಲ್ಪ ಚೀಪೆ. ಈಗ ಸ್ವೀಟ್ ಹಾಕಿದ್ರು, ಅಷ್ಟು ಬೇಡವಾ? ಅಷ್ಟು ಬೇಡ ಅಂತ, ಅದು ಜಾಸ್ತಿ ಆಯ್ತಾ ಅಂತ ನಿಮ್ದು? ನೀ ಕೊಲ್ತೀಯ ಮಾರೆ ಎಲ್ಲರನ್ನು. ಮತ್ತೆ Sorry guys, ಇದನ್ನು ಟ್ರೈ ಮಾಡಿದ್ರೆ ಕಷ್ಟ ಇದೆ ಮನೆಯಲ್ಲಿ. ಸ್ವಲ್ಪ ಹಾಕು, ಸ್ವಲ್ಪ ಹಾಕು. ಇದನ್ನ ಯಾರು ಇದು ಮಾಡಬೇಡಿ, ಟ್ರೈ ಮಾಡಬೇಡಿ, ಕಷ್ಟ ಇದೆ. ಮತ್ತೆ ಸೋಡಾವನ್ನು ಹೀಗೆ ಓಪನ್, ಅಜೀರ್ಣ. ಈಗ ಸೋಡಾ ಹಾಕ್ತಿದ್ದಾರೆ. ಮೇಲೆ ನಾಕ ಮೇಲೆ ಬರಬೇಕು. ಇದು ಅದು ಸ್ಪೂನ್ ಕುಟ್ಟು ಮಾಡಬೇಕು. ಸ್ಪೂನ್ ಏನು ಗೊತ್ತಾ? ನೋಡಿ, ಇವಾಗ ಸ್ಪೂನ್ ತರದೆ ಇಂಥ ಶೆಫ್ ಅನ್ನು ನಾವು ಇಟ್ಕೊಂಡಿದ್ದೀವಿ. ಮತ್ತೆ ನಾವು ಯೂಟ್ಯೂಬ್ ಚಾನಲ್ ನಡೆಸ್ತಿದ್ವಿ. ಎಂತ ಅವಸ್ಥೆ ಮಾರೆ ಒಂದು. ಸ್ಪೂನ್ ಸ್ವಲ್ಪ ದೊಡ್ಡ ಉಂಟಾ? ಈಗ ತೊಂದರೆ ಇಲ್ಲ. ಈಗ ಹೀಗೆ ಮಾಡಬೇಕು. ಇದನ್ನು ಕೂಡ ಹೀಗೆ ಮಾಡಿ ಸೋಡಾ ಹಾಕಿ ಹೀಗೆ ಮಾಡಬೇಕು. ಸೂಪರ್. ಈಗ ಸೋಡಾ ಹಾಕಿ ಎಲ್ಲ ಮುಗಿತಾ ಬಂತು. ಹೀಗೆ ಮಾಡಬೇಕು. ಹೇಗಾಗಿದೆ ಅಂತ ನಮಗೆ ನೋಡು, ಸ್ವಲ್ಪ ಹೌದಾ? ಯಾಕೋ ಸ್ವಲ್ಪ ಸಾಕು. ನೆಕ್ಸ್ಟ್ ರೌಂಡ್ ಮಾಡ್ಲಿಕ್ಕೆ ಅಂತ. ಎಂತ ಹಾಗೆ ಕುಡಿದ್ರೆ ಸಾಯ್ಬೋದಾ ಅಂತ. ಅದು ಅಷ್ಟು ಸಕ್ಕರೆ ನೀರು ಹಾಕಿ ಕುಡಿದ್ರೆ ಹೋಯ್ತು, ಸತ್ತವ. ಮತ್ತೆ ನಾಳೆ ಇಲ್ಲಿಂದ ಹೋಮ್ ಸ್ಟೇಯಿಂದ ನಾವು ಹೋಗ್ಲಿಕ್ಕಿಲ್ಲ. ಇದೆಂತ ವಿಷಯ ಅಂತ? ಇದು ಚಾಟ್ ಮಸಾಲ. ಯಾವ್ದಕ್ಕದು? ಪೆಪ್ಪರ್ ಪೌಡರ್ ಅದಕ್ಕೆ. ನಾ ಕುಡಿಯೋದಿಲ್ಲ ಮಾರ, ನಂಗೆ ಬೇಡ. ಗೊತ್ತಿಲ್ಲ ಇದೆಂತ ಹಾಕಿದ್ದು ನೀವೀಗ? ಅದು ಚಾಟ್ ಮಸಾಲ ಪೌಡರ್. ಕುಡಿಬೋದಲ್ಲ ಇದನ್ನು? ಆರಾಮ್ಸೆ ಕುಡಿಬೋದಪ್ಪ. ನಾವು ಅಷ್ಟು ಕುಡಿದು ಮಾಡ್ತೇನೆ. ಫಸ್ಟ್ ಅವರು ಮಾಡಿದ್ದನ್ನು ಅವರೇ ಟ್ರೈ ಮಾಡ್ತಿದ್ದಾರೆ. ಸೂಪರ್ ಆಗಿದೆ. ಪುಳಿ ಸ್ವಲ್ಪ ಜಾಸ್ತಿ ಆಗಿದೆ. ಸೂಪರ್ ಆಗಿದೆ. ಅದ್ರ ಚಂದ ಆಗಿದಲ್ಲ. ನಾವು ಟ್ರೈ ಮಾಡ್ಬೋದು. ಚೀಪೆ ಬೇಕಾದ್ರೆ ಚೀಪೆ ಹಾಕಿ ಸ್ವಲ್ಪ. ಅಷ್ಟು ಹಾಕಿ ಅದು ಆಗಿದ್ರೆ ಇದು ಲಿಂಬೆ ಹುಳಿ ಜಾಸ್ತಿ ಆಗಿದೆ. ಹುಳಿ ಹಾಕಿ ಸ್ವಲ್ಪ ಸೋಡಾ ಹಾಕಿ. ಹುಳಿ ನೀರು ಹಾಕಿದ್ದಾನಲ್ಲ, ಅದು ಜಾಸ್ತಿ ಆಗಿದೆ. ನಮಗೆ ಸಾಕು ಸೋಡಾ ಸ್ವಲ್ಪ. ನೀವು ಸಕ್ಕರೆ ಹಾಕುವ, ಆಗ ಪುಳಿ ಕಮ್ಮಿ ಆಗ್ತದೆ. ಅದಕ್ಕೆ ಮಿಕ್ಸ್ ಮಾಡಬೇಕಲ್ಲ. ಮಿಕ್ಸ್ ಮಾಡುವ. ಇದು ನಾವು ಯಾರು ಇದು ಮಾಡ್ತಿಲ್ಲ, ಹೇಳಿಕೊಡ್ತಿಲ್ಲ ಇದನ್ನು ಮಾಡ್ಲಿಕ್ಕೆ. ಯಾಕಂತ ಇದು ಅಪಾಯಕಾರಿಯದ್ದು. ಇವರು ಮಾಡಿದ್ದು ಅಪಾಯಕಾರಿಯದ್ದು. ಲಿಂಬೆ ಸರ್ಬತ್ ಅಪಾಯಕಾರಿ ಅಲ್ಲ. ನೀವು ಬೇರೆ ಯೂಟ್ಯೂಬ್ ನೋಡಿ ಲಿಂಬೆ ಸರ್ಬತ್ ಮಾಡಿ ಕುಡಿಬೋದಲ್ಲ. ಕುಡಿದು ನೋಡಿ ಕುಡಿದು ನೋಡಿ ಹೇಗೆ ಆಗಿದೆ. ಇಲ್ಲಿ ಉಮ್ಮೆ ಸ್ವಲ್ಪ ಜಾಸ್ತಿ ಉಂಟು. ಈಗ ಓಕೆ, ಸೂಪರ್ ಇದೆ. ಎಲ್ಲದಕ್ಕೂ ಆದ್ರೆ ಕೈಗುಣ. ಆದ್ರೆ ಈಗ ಸ್ವಲ್ಪ ಸಿಹಿ ಜಾಸ್ತಿ ಆಗಿದೆ. ಕೈಗುಣ ಬೇಕು, ಕೈಗುಣ. ನೀವು ಕುಡೀರಿ. ಓಕೆ ಗೈಸ್, ಪ್ರವೀಣ್ ಮಾಡಿದಂಥ ಸೋಡಾ ಸರ್ಬತ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಇದೆಂತ ಇದರಲ್ಲಿ ಇದು ಬೀಜ ಎಲ್ಲ ಉಂಟು, ಎಂತ ಆಗುದಿಲ್ಲ. ಅದೆಂತ ಎರಡು ಬೀಜ.
ಅದು ಚಾಟ್ ಮಸಾಲ ಗುಮ್ಮಂತ ಮುಸುಂಟು ಕಡಿತದೆ. ಬಟ್ ಜಾಸ್ತಿ ಆಗ್ತದೆ ಹಾಗೆ. ಒಂದು ನಿಮಿಷ ಆಗಲಿಲ್ಲ, ಅದು ನಾನು ನೋಡ್ಬೇಕಷ್ಟೇ. ಸ್ಮೆಲ್ ಓಕೆ, ಸೂಪರ್. ಸಿಹಿ ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಹೊಡಿತಾನಂತ ಬೇಡ ಬೇಡ ಬೇಡ. ಸ್ವಲ್ಪ ಹಾಕ್ಬೋದು. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಸಖತ್ತಾಗಿದೆ. ಹುಳಿ ಸ್ವಲ್ಪ ಇದು ಎಂತ ಹುಳಿ ಸ್ವಲ್ಪ ಜಾಸ್ತಿ ಆಗಿದೆ ಬಿಟ್ಟರೆ, ಸಿಹಿ ಸ್ವಲ್ಪ ಜಾಸ್ತಿ ಆಗಿದೆ ಬಿಟ್ಟರೆ, ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಬಿಟ್ಟರೆ ಮತ್ತೆ ಬಿಟ್ಟು ಮತ್ತೆ ಏನಾಗಲಿಲ್ಲ. ಹೊಟ್ಟೆ ಅಂತ ಗುಳುಗುಳು ಏನಾದರೂ ಆಗ್ತಾ ಉಂಟು. ಅದು ಅಜೀರ್ಣ ಆಗ್ತಾ ಉಂಟು. ಈಗ ಅವರಿಗೆ ಕೊಡ್ಬೋದಾ ಅಂತ. ಅಜೀರ್ಣ ಆಗ್ತದೆ. ಈಗ ಅವರಿಗೆ ಕೊಡ್ಬೋದಾ ಅಂತ ಇದನ್ನೇ ತಗೊಂಡು ಸೂಪರ್ ಆಗಿದೆ. ಬಂದ್ರು ಯಾರೋ ಒಬ್ರು ಬಂದು ಅವರಿಗೆ ಟೇಸ್ಟ್ ಮಾಡಿದ್ವಾ. ಈಗ ಬ್ರೋ ಪ್ಲೀಸ್. ಅಶ್ವಥ್ ಅವರು ಬಂದ್ರು. ಟೇಸ್ಟ್ ಹೇಳಿ ಬ್ರೋ. ಅಶ್ವಥ್ ಅವರು ಟೇಸ್ಟ್ ಇದೆ. ಇಲ್ಲ ಇಲ್ಲ ಅದು ಬೇಕು, ಅದೇ ಬೇಕು ನಮಗೆ. ಕಂಟೆಂಟ್ ನಮಗೆ ಹೆಂಚಿನ ಬ್ರೋ ಆಡ್ತಾರೆ. ದಾಳಿಚಿ ಸೋಡ ಸರ್ಬತ್. ಯಾ ಮಲ್ದಿನಿ. ಹಾಂ, ಹೇಗೆ ಆಗಿದೆ ಬ್ರೋ? ಕುಡೀರಿ ಬ್ರೋ. ಟೇಸ್ಟ್ ಇಲ್ಲ. ಹಾಂ ಬ್ರೋ, ಹೇಗೆ ಆಯಿತು ಬ್ರೋ? ಹೇಗಿದೆ ಬ್ರೋ? ಕಡಕ್ ಸೂಪರ್. ಅಲ್ಲಿ ಒಬ್ಬಂದು ವಾಂತಿ ಬರ್ತದಿಲ್ಲ. ನೀವೇಳಿ ನಾನು ನೆಕ್ಸ್ಟ್ ಇಲ್ಲಿ ಬನ್ನಿ ಸರ್. ಸರ್ ಇಲ್ಲಿ ಬನ್ನಿ. ಹೇಗಾಗಿದೆ? ಹೇಗೆ ಆಯಿತು ಸರ್? ಎಡ್ಡದಿದ್ಯಾ? ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆಲ್ಲ. ಇನ್ನೊಬ್ರು ಬಂದು ಚಮಚ ಲಿಂಬೆ ಜಾಸ್ತಿ ಆಗಿದೆ. ಲಿಂಬೆ ಹಾಂ, ಹೇಗೆ ಟೇಸ್ಟ್ ಮಾಡಿ. ಎಡ್ಡೆ ಆಗಿದೆ. ಯಾವ್ದು ಹೆಚ್ಚು ಕಮ್ಮಿ ಆಗಿದೆ? ಹೆಚ್ಚು ಕಮ್ಮಿ ಇಲ್ಲ, ಅದು ಆಗ ನಾವು ಹುಲಿ ಹಿಂಡಿಟ್ಟಿದ್ವಿ ಅಲ್ಲ, ಹಾಗೆ ಅದು ನೀವು ಹಿಂಡಿದ ಪ್ರಾಬ್ಲಮ್. ಸ್ವಲ್ಪ ಕೈ ಆಗಿದೆ. ಹುಳಿ ಆಗಿದೆ ಬ್ರೋ. ಚೂರು ಕೈ ಪೂಜಾ ಲೈಟ್ ಅದ ಕೈ ಪೂಜಾ. ಸಾರಿ ಗೈಸ್, ಹುಲಿ ಹಿಂಡಿ ಅಭ್ಯಾಸ ಇಲ್ಲ. ಸಾರಿ ಗೈಸ್, ಅವನಿಗೆ ಹುಳಿ ಯಾವುದು ಕೈ ಅದು ಇದು ಗೊತ್ತಾಗ್ತಿಲ್ಲ. ಸ್ವಲ್ಪ ಅದು ನನಗೆ ಬಾಯಿ ಸ್ಲಿಪ್ ಆಗಿದೆ. ಹೇಗೆ ಗೊತ್ತುಂಟ, ಇದು ಹುಲಿಗೆ, ಅದು ಹುಲಿಗೆ ಅಲ್ಲ, ಅದು ಕೈಗೆ ಚೂರು ಕೈ ಪುಣ ಸರಿ. ಇನ್ನೊಬ್ರು ಬಂದ, ಇನ್ನು ಇಬ್ರು ಬಂದ್ರು ನೋಡಿ. ಅವರಿಗೆ ಕೂಡ ಕೊಡಿ. ಮಾಡು ನಾನು ಮಾಡ್ಬೇಕು ಈಗ. ನೀ ಮಾಡು. ಬೆತ್ತೆ ವಿಡಿಯೋ. ಜ್ಯೂಸ್. ಈಗ ಸಮಯ 5:30. ನನಗೆ ಇದ್ರಲ್ಲಿ ನೋಡೋಗಿಲ್ವಾ, ಮುಂಚೆ ನಾವು ಕಾಟು ಕುಕ್ಕು ಇದ್ಲಿ ಹೋಗ್ತಿದ್ದೆವು. ಈಗ ಬಗೆ ಹಿಡ್ಕೊಂಡು ಬೆಳಿಗ್ಗೆ 6:30 ಆಗ್ತಾ ಇದೆ. ಅಮ್ಮ ಎಲ್ಲ ರೀಚ್ ಆದ್ರು, ನಾವಿಬ್ರು ಹಿಂದ್ಗಡೆ ಬಾಕಿ ಇದ್ವಿ. ನಿನ್ನೆ ಅವರೊಂದು ಡೈಲಾಗ್ ಬಿಟ್ಟಿದ್ರು, ಸೂರ್ಯ ಯಾರಿಗೋಸ್ಕರ ಕಾಯೋದಿಲ್ಲ ಅಂತೇಳಿ. ಇವತ್ತು ನಮಗೋಸ್ಕರ ಕಾದ.